ಏ ಇಡಿಯಟ್ ಸ್ಟ್ಯಾಂಡ್ ಅಪ್. ನಿನ್ಗೆ ಎಸ್ಸಲ್ಲಿ ಹೇಳ್ಬೇಕು ನಿನ್ಗೆ ಮಾತಾಡ್ಬೇಡ ಅಂತ. ನಿನ್ಗೆ ಹೇಳಿ ಹೇಳಿ ನನ್ಗೆ ಸಾಕಾಗ್ಬಿಟ್ಟಿದೆ. ಫಸ್ಟ್ ನಿನ್ ಪೇರೆಂಟ್ಸ್ ನ ಕರ್ಕೊಂಬಾ. ಓಕೆ ಮೇಡಮ್, ಕರ್ಕೊಂಡ್ ಬರ್ತೀನಿ. ಮ್ಯಾಮ್, ನಮ್ಮ ಅಪ್ಪ ಬಂದವ್ರು ಮ್ಯಾಮ್. ನಮಸ್ಕಾರ ಮೇಡಮ್. ಸರ್, ನಿಮ್ ಮಗ ತುಂಬಾ ಗಲಾಟೆ ಮಾಡ್ತಾನೆ ಸರ್. ನಾವ್ ಹೇಳಿದ್ ಮಾತೆ ಕೇಳಲ್ಲ ಅವನು. ನನ್ ಮಾತೆ ಕೇಳಲ್ಲ ಮೇಡಮ್ ಇವನು. ಇನ್ನ ನಿನ್ ಮಾತು ಕೇಳ್ತಾನೆ ಹೇಳಿ. ಸರ್, ಇವ್ನು ಕರೆಕ್ಟ್ ಆಗಿ ಕ್ಲಾಸ್ಗೆ ಬರಲ್ಲ ಸರ್. ಇವನು ಬಂದ್ರು ಅಪರೂಪಕ್ಕೆ ಬರ್ತಾನೆ, ಅದು ಸರಿಯಾಗಿ ಪಾಠನೂ ಕೇಳಿಸ್ಕೊಳಲ್ಲ ಅಂತಾನೆ ಸರ್ ಇವನು. ಇನ್ಮೇಲಿಂದ ಕರೆಕ್ಟ್ ಆಗಿ ಬರ್ತಾನೆ ಮೇಡಮ್ ನಿಮ್ ಕ್ಲಾಸ್ಗೆ. ನೀವ್ ಏನ್ ಟೆನ್ಷನ್ ತಗೊಂಬೇಡಿ. ನಿಮ್ ನಂಬರ್ ಕೊಟ್ಟಿರಿ ಮೇಡಮ್. ಈ ನನ್ ಮಗ ಕ್ಲಾಸ್ ಕರೆಕ್ಟ್ ಆಗಿ ಬರ್ತಾನೆ ಇಲ್ಲ ಅಂತ ಫೋನ್ ಮಾಡಿ ತಿಳ್ಕೊಂತೀನಿ. ಓಕೆ ಸರ್, ನಂಬರ್ ತಗೊಳ್ಳಿ. 987 ಪುಯ್ಯ ಕುಯ್ಯ ಕುಯ್ಯ ಕುಯ್ಯ. ಓಕೆ ಮೇಡಮ್, ಬರ್ತೀನಿ. ಎಸ್ಸಲ್ಲಿ ಹೇಳ್ಬೇಕು ಗುಡ್ಡ ನಿನ್ಗೆ ಗಲಾಟೆ ಮಾಡ್ಬಾರ್ದಂತ. ನಾಳೆ ಪೇರೆಂಟ್ಸ್ ಮೀಟಿಂಗ್ ಇದೆ. ನಿಮ್ಮ ಅಪ್ಪನ್ನೇ ಕರ್ಕೊಂಡ್ ಬರ್ಬೇಕು. ಓಕೆ ಮೇಡಮ್, ಕರ್ಕೊಂಡ್ ಬರ್ತೀನಿ. ಮ್ಯಾಮ್, ನಮ್ಮ ಅಪ್ಪ ಬಂದವ್ರು ಮ್ಯಾಮ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನೀನ್ ಕ್ಲಾಸ್ಗೆ ಹೋಗೋ, ನಾವಿಬ್ರು ಮಾತಾಡ್ತೀವಿ. ಮತ್ತೆ ನಿನ್ ಕ್ಲಾಸ್ ಮಿಸ್ ಆಗ್ಬಿಡುತ್ತೆ. ಸರಿ. ಏನಿದು 2 ದಿನಕ್ಕೊಂದ್ಸಲ ಪೇರೆಂಟ್ಸ್ ಮೀಟಿಂಗ್ ಅಂತಾರಲ್ಲ, ಅದು ನನ್ನ ಒಬ್ಬನಿಗೆ. ಬಾ ಒಂದ್ಸಲಿ ಕಿಟಕಿಲಿ ನೋಡೋಣ ಏನು ಮಾತಾಡ್ತಾರಂತ. ಮೇಡಮ್, ನಿನ್ನೆ ರಾತ್ರಿ ಯಾಕೆ ಫೋನೇ ಮಾಡಿಲ್ಲ? ಹೊರಗಡೆ ಹೋಗಿದ್ದೆ ಸರ್, ಅದಕ್ಕೆ ಎತ್ತಾಕೆ ಆಗ್ಲಿಲ್ಲ ಫೋನ್ನ. ಓ, ನಮ್ಮಪ್ಪ ನಂಬರ್ ಇಸ್ಕೊಂಡಿರೋ ನನ್ ಬಗ್ಗೆ ತಿಳ್ಕೊಳಕ್ ಅಲ್ವಾ, ಮೇಡಮ್ ಬಗ್ಗೆ ತಿಳ್ಕೊಳಕ್ಕೆ. ಅಮ್ಮ